ಬ್ರೇಕ್ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಹೇಳಿದಂತೆಯೇ ಇವತ್ತು ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮುಡಾ ಹಗರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರು, ಅವರ ಪತ್ನಿ, ಅವರ ಭಾವ ಮೈದುನ ಮತ್ತು ಭಾವ ಮೈದುನನಿಗೆ ಜಮೀನು ಮಾರಿದ್ದ ದೇವರಾಜು ಅವರ ತಪ್ಪು ಕಂಡು ಬಂದಿಲ್ಲ, ಅವರು ತಪ್ಪೆಸಗಿದ್ದಾರೆ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಹನ್ನೊಂದು ಸಾವಿರ ಪುಟಗಳ ಬಿ ರಿಪೋರ್ಟ್ 27 ಸಂಪುಟಗಳಲ್ಲಿದೆ. ಲೋಕಾಯುಕ್ತ SP ಉದೇಶ್ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಬಿ ರಿಪೋರ್ಟ್ ಸಲ್ಲಿಕೆ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರ ಬಣಕ್ಕೆ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ. HC ಮಹದೇವಪ್ಪನವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ನಿರ್ದೋಷಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ, ಅವರು ದೋಷನೇ ಮಾಡಿರಲಿಲ್ಲ ಅಂತ. ದೋಷಿಯೇ ಆಗಿರಲಿಲ್ಲ ಅಂದಮೇಲೆ ನಿರ್ದೋಷಿ ಅನ್ನುವ ಪ್ರಶ್ನೆ ಎಲ್ಲಿ ಬಂತು? ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಇಲ್ಲ, ಅದರ ಪ್ರಶ್ನೆ ಬಂದೇ ಇಲ್ಲ. ದಲಿತ ಸಮಾವೇಶ ಅದ್ದೂರಿಯಾಗಿ ಮಾಡ್ತೀವಿ, ಗ್ರ್ಯಾಂಡ್ ಆಗಿ ಮಾಡ್ತೀವಿ. KPCC ಅಧ್ಯಕ್ಷರ ಬದಲಾವಣೆಯನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಕೇಳಿಸ್ಕೊ. ಇಲ್ಲ, ಅದು ಮುಖ್ಯಮಂತ್ರಿ ಪ್ರಶ್ನೆ ಇಲ್ವಲ್ಲ. ಈಸ್ ಚೀಫ್ ಮಿನಿಸ್ಟರ್, ವಿಲ್ ಕಂಟಿನ್ಯೂಸ್ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯನವ್ರನ್ನ ಶಾಸಕರ ಆಯ್ಕೆ ಮಾಡಿ ಹೈಕಮಾಂಡ್ ಅದಕ್ಕೆ ಮುದ್ರೆ ಒತ್ತಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ. ಈ ಗ್ಯಾರಂಟಿನೋ ಅಲ್ವೋ ಭದ್ರನೋ ಪ್ರಶ್ನೆ ಬಂದೇ ಇಲ್ವಲ್ಲ. ಅವರು ಕೂತು ಕೆಲಸ ಮಾಡ್ತಾ ಇದ್ದಾರಲ್ಲ, ಕೂತು ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಂದುವರಿತಾ ಇದೆ. ಹೈಕಮಾಂಡ್ ಹೇಳಿದ್ರಿಂದಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕೂತಿರೋದು. ಈಗ ಹೈಕಮಾಂಡ್ ಹೇಳಿದ ಮೇಲೆ ಹೈಕಮಾಂಡ್ ಆದೇಶ ಏನು ಬರ್ತದೆ ಪಾಲನೆ ಮಾಡಬೇಕು, ಮಾಡ್ತಾ ಇದ್ದಾರೆ. ಬಿಜೆಪಿಯವರೆಲ್ಲ ಟೈಮ್ ಕೊಡ್ತಾ ಇದ್ದಾರೆ, ಈ ಟೈಮಲ್ಲಿ ಇಳಿದು ಬಿಡ್ತಾರೆ, ಇನ್ನೇನು ಟೈಮ್ ಕೌಂಟ್ ಡೌನ್ ಶುರುವಾಗಿದೆ. ಅದೇ ಆನೆ ಹೋಗ್ತಾ ಇತ್ತು, ನರಿ ನೋಡ್ತಾ ಇತ್ತು ಕೆಳಗಡೆ, ಆನೆದು ಬಿಡಲಿಲ್ಲ, ನರಿ ತಿನ್ನಲಿಲ್ಲ, ಆ ಥರ ಅವ್ರ ಕತೆ. ಈ ಘಟನೆ ಪ್ರಾರಂಭ ಆದಾಗ ವಿರೋಧ ಪಕ್ಷಗಳು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು. ಸಂತೋಷ, ಬಿ ರಿಪೋರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಬಟ್ ವಿರೋಧ ಪಕ್ಷಗಳು ಇದರ ನೆಪದಲ್ಲಿ ಕುರ್ಚಿ ಅಲ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದು, ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅದೇ ಬರೀ ಸಿದ್ದರಾಮಯ್ಯರ ಕುರ್ಚಿ ಒಂದೇ ಅಲ್ಲ, ಇಡೀ ಕಾಂಗ್ರೆಸ್ಸನ್ನು ಬುಡಮೇಲು ಮಾಡುವಂಥ ಪ್ರಯತ್ನ ನಡೀತಿದ್ದು. ಪಾರ್ಟಿ ಆಸ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡುವಂಥ ರಾಜಕೀಯ ಪಿತೂರಿಗೋಸ್ಕರ ನಡೆದಂಥ ಒಂದು ಘಟನೆ ಇದು. ಅವರು ಗಟ್ಟಿಗೆ ಇದ್ದಾರೆ. ಈ ಘಟನೆ ಇನ್ನೇನು ವಿಚಲಿತರಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಏನೂ ಇಲ್ವಲ್ಲ, ಅಲ್ಲಿ ಏನೂ ಇಲ್ಲ, ನಮ್ಮ ಪಾತ್ರ ಇಲ್ಲ ಎಂದು ಸ್ಪಷ್ಟತೆ ಇತ್ತು. ಹೀಗಾಗಿ ಇನ್ನಷ್ಟು ಗಟ್ಟಿಯಾಗೋ ಪ್ರಶ್ನೆ ಇಲ್ವಲ್ಲ, ಗಟ್ಟಿಯಾಗೇ ಇದ್ದಾರೆ. ಇಲ್ಲ, ಅದು ಒಂದು ಸಭೆಗೆ ಯಾರೂ ಬೇಡ ಅಂತ ಹೇಳಲ್ಲ, ಸಭೆ ಮಾಡಬಾರ್ದು ನಿಲ್ಲಿಸ್ಬಿಡಿ ಅಂತ ಯಾರು ಹೇಳಲ್ಲ. ಮಾಡುವಾಗ ಹೆಚ್ಚು ಪರಿಣಾಮಕಾರಿಯಾಗಿ ಎಲ್ಲರೂ ಸೇರ್ ಮಾಡಿ ಅನ್ನೋದು ಸದುದ್ದೇಶ. ಅದರ ಬಿಟ್ಟರೆ ನಿಲ್ಲಿಸ್ಬಿಡಿ, ಮಾಡಲೇಬಾರ್ದು, ಅಥವಾ ಅದು ವಿವಾದಿತವಾಗಲಿ ಅಥವಾ ಚರ್ಚಾ ವಿಷಯವಾಗಲಿ ಅಲ್ಲವೇ ಇಲ್ಲ. ಮಾಡಬೇಕು, ಮಾಡ್ತೀವಿ, ಎಲ್ಲರೂ ಸೇರಿ ಮಾಡ್ತೀವಿ, ಪಾರ್ಟಿ ಫೋರಮಲ್ಲೇ ಮಾಡ್ತೀವಿ. ಈ ಎಲ್ಲ ವಿಷಯಗಳು ಅಂತಿಮವಾಗಿ ತೀರ್ಮಾನ ಆಗೋದು ಹೈಕಮಾಂಡ್ ಮುಂದೆ. ಅವರು ಯಾವಾಗ ಏನು ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳುತ್ತೋ ಆವಾಗ ನಿರ್ಧಾರಗಳಾಗ್ತವೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಬಟ್ ಚರ್ಚೆಗಳು ಇಲ್ಲೇ ಜೋರಾಗಿ ನಡೀತಿದೆಯಲ್ಲ, ಹೇಳಿಕೆಗಳು ಕೊಡ್ತಾ ಇದ್ದಾರಲ್ಲ ಅಂತ. ಆ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.